ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಫ್ರಿಲ್ ಫ್ರಾಕ್ ಐಲೋ ಹಿಂದೆ ಉದ್ದ ಮುಂದೆ ತುಂಡ ಇರುತ್ತಲ್ಲ ಆ ಥರದ್ದು ಫ್ರಾಕು ಇಲ್ಲ ಟಾಪು ಆ ಥರ ಯೂಸ್ ಮಾಡ್ಬೋದು. ಅದನ್ನ ಫಸ್ಟ್ಗೆ ನಾನು ಲೈನಿಂಗ್ ಕಟಿಂಗ್ ಮಾಡ್ಕೊಂಡಿದ್ನಲ್ವ, ಅದಕ್ಕೆ ಜೈಂಟಿಂಗ್ ಬರುತ್ತೆ. ಆ ಜೈಂಟ್ಗಳನ್ನ ಕರೆಕ್ಟಾಗಿ ಜೈಂಟ್ ಮಾಡ್ಕೋಬೇಕು. ಯಾಕೆಂದರೆ ಜೈಂಟಿಂಗಲ್ಲೇ ಫಸ್ಟ್ ಜೈಂಟ್ ಮಾಡ್ಕೊಂಡ್ಮೇಲೆ ನಾವು ಮೇನ್ ಪೀಸ್ ಅಟ್ಯಾಚ್ ಮಾಡೋಕ್ಕಾಗೋದು. ಜೈಂಟಿಂಗ್ ಇಲ್ಲ ಅಂದರೆ ತೊಂದರೆ ಏನಾಗಲ್ಲ, ಆದರೆ ಜೈಂಟ್ ಇರೋದ್ರಿಂದ ಜೈಂಟ್ ಮಾಡ್ಕೊಂಬಿಡ್ಬೇಕು. ಪೀಸ್ ಸಾಕಾಗಿಲ್ಲ ಅಂದ್ಬಿಟ್ಟು ಆ ಜೈಂಟಿಂಗ್ಗೆ ನೋಡಿಕೊಂಡು ಪೀಸ್ಗಳನ್ನ ಕೊಟ್ಟು ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟು ಯಾವುದೇ ಆದ್ರೂ ಅಷ್ಟೇ ಅಂಬ್ರೆಲಾ ಕಟ್ಟಿಂಗಲ್ಲಿ ಸ್ವಲ್ಪ ಅದೊಂದು ರಿಸ್ಕ್ ಇರುತ್ತೆ. ಜಾಯಿಂಟಿಂಗ್ ಬಂದಾಗ ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು ಜಾಯಿಂಟಿಂಗ್ ಮಾಡ್ಕೋಬೇಕು. ಜಾಯಿಂಟಿಂಗ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಆದಮೇಲೆ ನಾವು ಮೇನ್ ಪೀಸ್ ಇರುತ್ತಲ್ವ, ಅದು ಕರೆಕ್ಟಾಗಿ ಮಧ್ಯ ನ್ಯಾಚ್ ಹಾಕಿರ್ತೀವಲ್ಲ, ಇದ್ರ ಮಧ್ಯೆ ನೋಡಿಕೊಂಡು ಹಾಕಬೇಕು. ಆಮೇಲೆ ಸ್ಟಿಚ್ಚಿಂಗ್ ಹಾಕಿರ್ತೀವಲ್ಲ ಕೆಳಗಡೆ, ಅದು ಒಳಗಡೆ ಹೋಗೋ ಥರ ಮಾಡಬೇಕು. ಮೇಲೆ ಹಾಕಿದ್ರೆ ಸ್ಟಿಚ್ಚಿಂಗ್ ನೀಟಾಗಿ ಕಾಣಿಸ್ಬೇಕು. ಈ ಥರ ಅದು ಆ ಥರ ಇಟ್ಕೊಂಡು ನೆಟ್ಟೆಡಲ್ಲಿ ನೋಡ್ಕೊಂಡು ಹುಷಾರಾಗಿ ಹಾಕೋಬೇಕು. ಈ ರೀತಿ ನೋಡಿ ಕರೆಕ್ಟಾಗಿ ಮಧ್ಯೆ ನ್ಯಾಚ್ ಹಾಕಿರ್ತೀವಲ್ಲ ಎರಡು ಪೀಸನ್ನು. ಯಾಕೆಂದರೆ ಇದು ಮೇಲೆ ಡಬ್ಬಲ್ ಇದೆ ಬಟ್ಟೆ, ಇದು ಆ ಕಡೆಯಿಂದ ಈ ಕಡೆಗೆ ಫೋಲ್ಡ್ ಮಾಡಬೇಕು. ಅದಕ್ಕೋಸ್ಕರ ಜಾಸ್ತಿ ಇರೋದ್ರಿಂದ ಅಲ್ಲಲ್ಲಿ ಒಂದೊಂದು ಪಿನ್ ಹಾಕ್ಕೊಂಡು ನೀಟಾಗಿ ಕರೆಕ್ಟಾಗಿ ಇಟ್ಕೋಬೇಕು. ಇಲ್ಲ ಅಂದರೆ ಜಾರ್ಕೊಂಡ್ಬಿಡುತ್ತೆ, ಆಮೇಲೆ ತೆಳ್ಳಗಿದೆ ಬಟ್ಟೆ, ಆಮೇಲೆ ಆ ಕಡೆ ಈ ಕಡೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಲ್ಲಲ್ಲಿ ಪಿನ್ ಹಾಕ್ಕೊಂಡು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಸ್ಟಿಚ್ಚಿಂಗ್ ಆದಮೇಲೆ ಬಾಡಿಗೆ ಅಟ್ಯಾಚ್ ಮಾಡೋದು ಸ್ವಲ್ಪ ತಲೆನೋವು ಕೊಡುತ್ತೆ. ನಿಧಾನಕ್ಕೆ ನೋಡಿ ಮಾಡ್ಕೋಬೇಕು. ಅದೊಂದು 2-3 ಡ್ರೆಸ್ ಹೊಲಿದ್ರೆ ಒಂಚೂರು ಇದಾಗುತ್ತೆ ನೋಡಿ. ಈ ಥರ ಆ ಕಡೆ ಈ ಕಡೆ ನೋಡಿಕೊಂಡು ನೀಟಾಗಿ ಲೈನಿಂಗು ಅದನ್ನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ನಮ್ಗೆ ಸೊಂಟದ ಅಳತೆ ಏನಿರುತ್ತೆ ಅದು ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ, 2 ಭಾಗ ಮಾಡಿ 2 ಭಾಗನ ಇನ್ನೆರಡು ಭಾಗ ಮಾಡಿ ಆ ಕಡೆ ಈ ಕಡೆ ಮಾರ್ಕ್ ಮಾಡ್ಕೋಬೇಕು. ಯಾಕೆಂದರೆ ಇದು ನಾವು ಜಾಸ್ತಿ ಬಟ್ಟೆ ತೊಗೊಂಡಿರ್ತೀವಿ. ಯಾಕೆಂದರೆ ಆ ಕಡೆಗೆ ಈ ಕಡೆಗೆ ಅದು ನಾವು ಫಿಶ್ ಕಟ್ಟಲ್ಲಿ ಹೊಲಿತೀವಲ್ಲ, ಆ ಥರ ಆ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಕ್ಕೋಸ್ಕರ ನಾವು 3ರಷ್ಟು ತೊಗೊಂಡಿರ್ತೀವಿ. 2 ಭಾಗ ಇರಿದ್ರೆ ಅದಕ್ಕೂ ಅರ್ಧ ಭಾಗ ಜಾಸ್ತಿ ತೊಗೊಂಡಿರ್ತೀವಿ. ಅದಕ್ಕೋಸ್ಕರ ಅದು ಬಟ್ಟೆ ನೋಡಿ ಈ ಥರ ಫೋಲ್ಡ್ ಮಾಡಿದಾಗ ಹಿಂಗೆ ಬರುತ್ತೆ, ಬಟ್ಟೆ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಾವು ನೋಡ್ಕೊಂಡದ್ದೇ ಮಾರ್ಕ್ ಮಾಡ್ಕೋಬೇಕು. ಅದು ನೋಡ್ಕೋಬೇಕು ಯಾವ ಥರ ಬರುತ್ತೆ ಏನು ನೋಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಬಂದರೆ ಈ ಥರ ಒಂಚೂರು ಪೀಸ್ ಬಂದರೆ ತೆಗೆದುಬಿಟ್ಟು ಅದನ್ನು ಇವಾಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಫ್ರಿಲ್ ಕೊಡಬೇಕು. ನಾವು ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಫ್ರಿಲ್ ಕೊಡಬೇಕು. ಆಮೇಲೆ ಒಳಗಡೆ ಫೋಲ್ಡಿಂಗ್ ಆಗೋ ಕಡೆ ನೋಡಿಕೊಂಡು ಅಲ್ಲಿಂದ ಸ್ವಲ್ಪ ಇದ್ದಂಗೆ ಕೊಡಿ. ಒಳಗಡೆ ಫುಲ್ಲು ಕೊಡಬೇಕಾಗಿಲ್ಲ, ಕೊಟ್ಟರು ನಡೆಯುತ್ತೆ, ಕೊಡದೇ ಇದ್ರೂ ಪರವಾಗಿಲ್ಲ. 2 ಕಡೆನೂ ಈ ಥರ ಫೋಲ್ಡ್ ಮಾಡಿಕೊಂಡು ನಮ್ಗೆ ಎಲ್ಲಿ ಒಳಗಡೆ ಹೋಗುತ್ತೆ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿವರೆಗೂ ಫ್ರಿಲ್ ಕೊಟ್ಟರೆ ಸಾಕು. ಒಳಗಡೆಗೇನು ಅವಶ್ಯಕತೆ ಇರಲ್ಲ. ಇಲ್ಲ ಕೊಡ್ತೀವಿ ಅಂದರೆ ಕೊಟ್ಬಿಟ್ರೂ ನಡೆಯುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಇವಾಗ ಈ ರೀತಿ ನೋಡಿಕೊಂಡು ಮೇಲೆ ಆ ಕಡೆ ಬರಬೇಕು ಈ ಕಡೆ ಬರಬೇಕು, ಅದು 2ರಲ್ಲಿ ನಿಮ್ಮ ಚಾಯ್ಸ್, ಯಾವ ಕಡೆನಾದರೂ ಬರ್ಬೋದು. ಮೇಲ್ಗಡೆ ಒಟ್ಟಿನಲ್ಲಿ ಒಂದು ಕಡೆ ಬರುತ್ತೆ. ಅದನ್ನು ಮತ್ತು ಈ ಫ್ರಿಲ್ಗೆ ಬಟ್ಟೆನ ನಾನು ಕಟ್ ಮಾಡ್ಕೊಂಡಿದ್ದೀನಿ 6 ಇಂಚ್ಗೆ. ಅದನ್ನ ಜೈಂಟ್ ಮಾಡ್ಕೋಬೇಕು. ಜೈಂಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಡೈರೆಕ್ಟಾಗಿ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡ್ರೆ ಆಗುತ್ತೆ. ಆ ಥರ ಅದಕ್ಕೆ 4-5 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸಾಕಾಗಿಲ್ಲ ಅಂದರೆ ಬೇಕಾದ್ರೆ ಇನ್ನೂ ಒಂದು ಪೀಸು ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಇರೋದು ಸಾಕಾಗುತ್ತೆ ಅನ್ಕೋತೀನಿ ನಾನು. ಇವಾಗ ಇದನ್ನು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇದು ಫೋಲ್ಡಿಂಗ್ ಆದಮೇಲೆ ನಾವು ಒಂದು ಸೈಡು ನೋಡಿಕೊಂಡು, ಯಾವ ಸೈಡು ಅಂದರೆ ಸುತ್ತ ಒಂದು ರೌಂಡ್ ಬರುತ್ತೆ, ಅದು ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಎಂಡಾಗುತ್ತೆ ನೋಡಿಕೊಂಡು ಫ್ರಿಲ್ಲು ಮಾಮೂಲಿ ಚಿಕ್ಕದಾಗಿ ಫ್ರಿಲ್ ಕೊಟ್ಕೊಂಡು ಹೋಗೋದು. ಅದರಲ್ಲಿ ಏನೂ ಇದಿಲ್ಲ. ಮಾಮೂಲಿ ನಾವೆಲ್ಲ ಡ್ರೆಸ್ಗೆ ಫ್ರಾಕ್ಗೆಲ್ಲ ಕೊಡ್ತೀವಲ್ಲ ಸೇಮ್ ಅದೇ ಥರನೇ ಚಿಕ್ಕದಾಗಿ ಫ್ರಿಲ್ ಕೊಟ್ಕೊಂಡು ಹೋಗೋದು, ಅಷ್ಟೇ, ತೊಂದರೆ ಏನಿಲ್ಲ. ಅದು ಫ್ರಿಲ್ ಕೊಟ್ಟಾದ್ಮೇಲೆ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಫ್ರಂಟು ಇನ್ನೌಟ್ ಮಾಡ್ಕೋಬೇಕು. ನಾವೇನು ಶೇಪು ಡಿಸೈನ್ ಮುಂದೆ ಮಾಡಿರ್ತೀವಲ್ಲ ಅದು ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮತ್ತೆ ಅದ್ರ ಮೇಲೊಂದು ಪಾಯಿಂಟ್ ಹೊಲಿಗೆ ಹಾಕಿ ರೆಡಿ ಮಾಡ್ಕೋಬೇಕು. ಫ್ರಂಟ್ದು ಬ್ಯಾಕ್ದು ಎಲ್ಲನೂ ಅಷ್ಟೇ. ಈ ರೀತಿ ಅದು ಪಾಯಿಂಟ್ ಹೊಲಿಗೆಗಳು ಹಾಕಿದಾಗ ನೀಟಾಗಿ ಲೈನಿಂಗ್ ಮೇಲೆ ಬರೋ ಥರ ಮಾಡ್ಕೋಬೇಕು, ಅದೊಂದು ನೋಡ್ಕೋಬೇಕು. ಆಮೇಲೆ ಇದು ತೆಳ್ಳಗಿರೋದ್ರಿಂದ ಆ ಕಡೆ ಈ ಕಡೆ ನೀಟಾಗಿ ಎಳ್ಕೊಂಡು ಹಾಕೋಬೇಕಾಗುತ್ತೆ. ಏಕೆಂದರೆ ಇದು ತೆಳ್ಳಗಿದೆ ಬಟ್ಟೆ, ಆ ಕಡೆ ಈ ಕಡೆ ಎಳ್ಕೊಳ್ಳುತ್ತೆ. ನೆಟ್ಟೆಡ್ ಅಲ್ಲ, ಇದು ನೆಟ್ಟೆಡ್ ಥರ ತೆಳ್ಳಗಿದೆ ಬಟ್ಟೆ ಅಷ್ಟೇ. ಈ ಥರ ನೋಡಿ ಡಿಸೈನಿಂಗ್ ಬಂತು. ಇವಾಗ ಇದನ್ನ ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಮಧ್ಯ ಕರೆಕ್ಟಾಗಿ ಆ ಕಡೆ ಈ ಕಡೆ ನೋಡಿಕೊಂಡು ಡಾಟ್ ಹಿಡಿಬೇಕು. ಆಮೇಲೆ ಡಾಟ್ ಹಿಡ್ಕೊಂಡಾದಮೇಲೆ ಆ ಕಡೆ ಈ ಕಡೆ ಮತ್ತೆ ಮಾರ್ಕ್ ಮಾಡ್ಕೋಬೇಕು ನೋಡಿ. ಇವಾಗ ಕರೆಕ್ಟಾಗಿ ನಾವು ಶೋಲ್ಡರ್ ಇರುತ್ತಲ್ಲ ಅದ್ರ ಮಧ್ಯ ಬರೋ ಥರ ಡಾಟ್ ಪಾಯಿಂಟ್ನ
ಹಾಕೋಬೇಕು. ಆಮೇಲೆ ಇದಕ್ಕೆ ನಾವು ಮಧ್ಯ ಸ್ಟಿಚ್ ಹಾಕ್ಕೊಂಡು ಹಿಡಿಬೇಕಾಗುತ್ತೆ. ಯಾಕೆ ಅಂದರೆ ಇದು ತೆಳ್ಳಗಿದೆ ಬಟ್ಟೆ, ನಾವು ಒಂದೊಂದ್ಸಲ ಹಂಗೆ ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಲೈನಿಂಗ್ ಬೇರೆ ಮೇನ್ ಪೀಸು ಬ್ಲೌಸ್ ಪೀಸ್ ಬೇರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಒಂದು ಸ್ಟಿಚ್ ಹಾಕ್ಕೊಂಬಿಡ್ಬೇಕು. ಈ ಥರ ನೋಡಿ, ಈ ಥರ ಸಪ್ರೇಟ್ ಆಗಿಬಿಡುತ್ತೆ. ಈ ಥರ ತೆಳ್ಳಗಿರೋ ಬಟ್ಟೆಗಳು ಬಂದಾಗ ನಾನು ಈ ಥರ ಸ್ಟಿಚ್ ಹಾಕ್ಬಿಟ್ಟೆ ಮಾಡೋದು. ನಾವು ಹೆಂಗೆ ಹೊಲಿದ್ರೂ ಒಂದೊಂದ್ಸಲ ಸಪ್ರೇಟ್ ಆಗುತ್ತೆ, ಆಮೇಲೆ ಕೆಳಗಡೆ ಎತ್ಕೊಂಡಂಗೆ ಆಗೋದು ಅವೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಇದು ಸ್ಟಿಚ್ ಹಾಕ್ಬಿಟ್ರೆ ಏನಾಗುತ್ತೆ, 2 ಪೀಸು ಒಟ್ಟಿಗೆ ಇರೋದ್ರಿಂದ ನಮ್ಗೆ ಆ ಕಡೆ ಈ ಕಡೆ ಇದಾಗೋದಿಲ್ಲ ಬಟ್ಟೆ. ಈ ಥರ ಆದಮೇಲೆ 2 ಕಡೆನೂ ಡಾಟ್ ಹಿಡಿದ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಇದು ಫ್ರಂಟ್ದು. ಆಮೇಲೆ ಮತ್ತೆ ಮಧ್ಯ ಕರೆಕ್ಟಾಗಿ 2 ಬ್ಲೌಸ್ನ ಫೋಲ್ಡ್ ಮಾಡಿ ಮಧ್ಯೆ ಒಂದು ನ್ಯಾಚ್ ಹಾಕಿಟ್ಕೋಬೇಕು. ಯಾಕೆಂದರೆ ನಾವು ಕೆಳಗಡೆದು ಲಂಗನ ಅಟ್ಯಾಚ್ ಮಾಡಬೇಕಲ್ಲ, ಅದಕ್ಕೆ. ಇವಾಗ ಇದು ರೆಡಿ ಆಯಿತು. ಇವಾಗ ಬ್ಯಾಕ್ದು ಸೇಮ್ ಅದೇ ರೀತಿಯೇ ಬ್ಯಾಕನ್ನು ಸೇಮ್ ಇನ್ನೌಟ್ ಮಾಡಿಕೊಂಡು ನೆಕ್ನ ಇನ್ನೌಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಬಿಟ್ಟು ಇನ್ನೌಟ್ ಮಾಡ್ಕೋಬೇಕು. ಇವಾಗ ಅಲ್ಲೊಂದು ಇಲ್ಲೊಂದು ಗುಂಡು ಪಿನ್ಗಳು ಹಾಕ್ಕೊಂಬಿಟ್ಟು ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು ನೋಡಿಕೊಂಡು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದು ನೆಟ್ಟೆಡ್ ಬಟ್ಟೆ ಆಗಿರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಅದು ಉಲ್ಟಾ ಸೀದಾ ಎಲ್ಲ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ ರೆಡಿ ಆಯಿತು. ಇವಾಗ ಇದಕ್ಕೂ ಅಷ್ಟೇ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಇದಕ್ಕೂ ಡಾಟ್ ಹಿಡಿಬೇಕು. ಸುತ್ತ ಅದು ಸ್ವಲ್ಪ ತೆಳ್ಳಗಿರೋದ್ರಿಂದ ನೀಟಾಗಿ ಆ ಕಡೆ ಈ ಕಡೆ ಎಳ್ಕೊಂಡು ಒಂದು ಪಿನ್ ಹಾಕ್ಕೊಳ್ಳಿ, ಈ ಗುಂಡು ಪಿನ್. ಇಲ್ಲಾಂದರೆ ಏನಾಗುತ್ತೆ, ಆ ಕಡೆ ಈ ಕಡೆ ಲೂಸ್ ಬಂದುಬಿಡುತ್ತೆ, ತೆಳ್ಳಗಿದೆಯಲ್ಲ ಬಟ್ಟೆ, ಹಾಗಾಗಿ ಲೂಸ್ ಬರೋ ಚಾನ್ಸ್ ಇರುತ್ತೆ. ಆ ಥರ ಪಿನ್ ಹಾಕ್ಕೊಂಡು ನೀಟಾಗಿ ಬಟ್ಟೆ ಹಿಂಗೆ ಎಳ್ಕೊಂಡು ಕೆಳಗಡೆ ಬಂದಾಗ ಅದು ನೀಟಾಗಿರುತ್ತೆ. ನೋಡಿ, ನಾನು ಕೈಯಲ್ಲಿ ಎಳ್ಕೊತಿದ್ದೀನಲ್ಲ, ಆ ಥರ ನೀಟಾಗಿ ಎಳ್ಕೊಬೇಕು. ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಸ್ಲೀವ್ಸು. ಸೈಡ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಬಿಡ್ತೀನಿ. ಇದು ಸ್ಟಿಚಿಂಗ್ ಮಾಡಿ ಇಟ್ಕೊಂಬಿಟ್ಟು ಆಮೇಲೆ ಸ್ಲೀವ್ ಅಟ್ಯಾಚ್ ಮಾಡಿಕೊಂಡ್ರೆ, ಇವಾಗ ಫ್ರಂಟು ಬ್ಯಾಕು ಜಾಯಿಂಟ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಬಿಡೋಣ. ಸ್ಲೀವ್ ಅಟ್ಯಾಚ್ ಮಾಡಿದ್ಮೇಲೆ ಮಧ್ಯೆ ಇಟ್ಕೊಂಡು ಕರೆಕ್ಟಾಗಿ ಮಾಡ್ಕೊತೀನಿ ನಾನು ಯಾವಾಗಲೂ ಸ್ಲೀವ್ಸ್ನ ಇದೇ ರೀತಿ ಸ್ಟಿಚ್ ಮಾಡೋದು. ಸ್ವಲ್ಪ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಒಂದು ಕಡೆ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಕಡೆ ಸ್ಟಿಚ್ ಮಾಡ್ತೀನಿ. ಅದರಲ್ಲಿ ಇದು ಅಂಬ್ರೆಲಾ ಕಟ್ಟಿಂಗ್ ಥರ ಇದರಲ್ಲೇ ಸ್ಲೀವ್ಸ್ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಜಾಸ್ತಿ ಆ ಕಡೆ ಈ ಕಡೆ ಇರೋ ಬಟ್ಟೆ ಬಂದ್ರೂ ಪರವಾಗಿಲ್ಲ, ಅದನ್ನ ತೆಗೆದುಬಿಡ್ತೀನಿ ಜಾಸ್ತಿ ಎಕ್ಸ್ಟ್ರಾ ಬಟ್ಟೆ ಬಂದರೆ. ಹಂಗಾಗಿ ಸ್ವಲ್ಪ ಅದು ಅಗಲನೇ ಬರೋದ್ರಿಂದ ಅದೇನು ತೊಂದರೆ ಇಲ್ಲ. ಎಕ್ಸ್ಟ್ರಾ ಬಟ್ಟೆ ಬಂದಿದ್ದನ್ನ ಕಟ್ ಮಾಡ್ಕೊಂಬಿಡ್ಬೋದು. ಈ ಥರ ರೆಡಿ ಆದಮೇಲೆ ಇವಾಗ ಇದನ್ನು ಮಧ್ಯ ನ್ಯಾಚ್ ಹಾಕ್ಕೊಂಡು ಮಧ್ಯದ ಇದೊಂದು ಸ್ವಲ್ಪ ತಲೆ ತಿನ್ನುತ್ತೆ. ಅದು ಆ ಕಡೆ ಈ ಕಡೆ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಾನು 3 ಡ್ರೆಸ್ ಹೊಲ್ದಿದ್ದೀನಿ, ಆದ್ರೂ ನೋಡಿ ಅದು ಮೇಲೆ ಬರೋದು ಉಲ್ಟಾ ಹೋಗೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದನ್ನು ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಿ. ಯಾಕೆಂದರೆ ಒಂದು ಸ್ವಲ್ಪ ತಲೆಗೆ ಹುಳ ಬಿಟ್ಟಂಗೆ ಆಗುತ್ತೆ. ಯಾಕೆಂದರೆ ಅದು ಆ ಕಡೆ ಈ ಕಡೆ ಹಿಂಗೆ ಫೋಲ್ಡ್ ಮಾಡ್ಕೋಬೇಕಲ್ವ, ಅದೊಂಚೂರು ರಿಸ್ಕ್ ಆಗುತ್ತೆ. ನ್ಯಾಚ್ ಹಾಕ್ಕೊಂಬಿಟ್ಟು ಅಂದರೆ ಆಮೇಲೆ ಮೇಲ್ಗಡೆ ಪೀಸು ಯಾವ್ದು ಬರಬೇಕು ನಮಗೆ, ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಾವು ಫ್ರಿಲ್ಲು ಸ್ವಲ್ಪ ಬಿಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಅದು ಒಳಗಡೆನೇ ಹೋಗಬೇಕು. ಇನ್ನೊಂದು ಫ್ರಿಲ್ಲು ಫುಲ್ಲು ಕೊಟ್ಟಿರೋದು ಮೇಲೆ ಬರಬೇಕು, ಅದೊಂದು ನೋಡ್ಕೋಬೇಕು. ಅದೊಂದು ನೋಡಿಕೊಂಡು ಕರೆಕ್ಟಾಗಿ ಮಧ್ಯದಲ್ಲಿಂದ ತಿರುಗಿಸ್ಕೊಂಡು ನಾನು ಹಂಗೂ ಕೆಳಗಡೆ ಸೈಡ್ ಜಾಯಿಂಟಲ್ಲಿ ಕಟ್ ಮಾಡಿಕೊಂಡೆ ಅದನ್ನ. ಯಾಕೆಂದರೆ ಸೈಡ್ ಜಾಯಿಂಟ್ ಫ್ರಿಲ್ ಇಡ್ತಿರ್ತೀವಲ್ಲ, ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಂದಿದೆ, ಅದಕ್ಕೆ ಜಾಯಿಂಟ್ ಮಾಡೋಣ ಅಂದ್ಬಿಟ್ಟು ಫ್ರಿಲ್ ಹತ್ರ ಸ್ವಲ್ಪ ಇದು ಆ ಕಡೆ ಸೈಡ್ ಈ ಕಡೆ ಸೈಡ್ ಒಂದು ಸ್ಟಿಚ್ಚು ಕಟ್ ಮಾಡಿಬಿಟ್ಟೆ ಸ್ಟಿಚ್ ಮಾಡಿದ್ದೀನಿ. ಅದು ನೋಡ್ಕೊಂಡು ಒಂದು ಸಲ ಐಡಿಯಾ ಬರುತ್ತೆ ಸ್ಟಿಚ್ ಮಾಡಿದ್ರೆ. ಇಲ್ಲ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಆ ಕಡೆ ಈ ಕಡೆ ಸ್ವಲ್ಪ ತಲೆ ತಿನ್ನುತ್ತೆ, ಆದರೂ ಪರವಾಗಿಲ್ಲ. ನಿಧಾನಕ್ಕೆ ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಆ ಕಡೆ ಸೈಡ್ಗೆ ಅದನ್ನ ಅಟ್ಯಾಚ್ ಮಾಡಿಬಿಟ್ರೆ ಆಯಿತು ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಈ ಥರ ಫ್ರಿಲ್ಲು ಚೆನ್ನಾಗಿ ಬರುತ್ತೆ. ಡಿಸೈನು ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಎಲ್ಲ ಹೊಲಿಬೋದು, ಅದೇ ಜೈಂಟ್ ಮಾಡುವಾಗ ನಿಧಾನಕ್ಕೆ ತಾಳ್ಮೆಯಿಂದ ಮಾಡಬೇಕು ಅಷ್ಟೇ. ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಫ್ರಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.